ಸಿಗರೇಟ್ ಸೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟ ಮಾತು ಹುಟ್ಟದಾಗಿಂದ ಬೈಯಕ್ ಬರಲ್ಲ. ಕೆಮ್ಮಿದ್ಕೆ 1.5 ದಿವಸ ಹೇಳ್ತಾನೆ, ಅಯ್ಯೋ ಕೆಮ್ಮಿದ್ದು ನಾನು ಯಾಕೆ ಹೇಳ್ತಾ ಇದೀಯಾ ಅಂತ ಬಾಗ್ಲ ಹಾಕೊಂಡು ಒಳ್ಳೆ ಎದುರುಸೋ ತರ ಹೇಳ್ತಾನೆ. 2 ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ಅಂದ್ರೆ 1 ದಿವಸ ವಾಕಿಂಗು, 1 ದಿವಸ ಮೆಟ್ಲ ತಿಳಿದಿದ್ದು, ಆಮೇಲೆ ಬೇಡ ನಮ್ಗೆ ಇದು ಯಾಕೋ ಸೆಟ್ ಆಗಲ್ಲ ಅಂತ ಇವನು ಜಿಮ್ಗೆ ಹೋಗ್ತೀನಿ ಇಂದ ಸತ್ರು ಕಳ್ಸಲ್ಲ ಅಂತ ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ತಗೊಂಡಿದ್ದಾನೆ. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ, ಫಾಲೋವರ್ಸ್ ಅಲ್ಲ. ಇವನ್ ನನ್ ಮಗ ಹರ್ಷ ಕೇಡ ಬಾಂಬ್ಸ್ ಅಂತ ಎಲ್ಲ 6 ಪ್ಯಾಕ್ ಇದೆಯಾ ಅಂತ ಕೇಳ್ತಾರೆ. ಒಂದು ಶೋಲ್ಡರ್ ಬ್ರಾಡ್ನೆಸ್ ನೋಡಿ, ಹೈಟ್ ನೋಡಿ, ಅವ್ನ್ ಫಿಟ್ನೆಸ್ ನೋಡಿ, ಯಾವ ವಾಕಿಂಗು ಕಳ್ಸಿಲ್ಲ, ಯಾವ ಜಿಮ್ಗೂ ಕಳ್ಸಿಲ್ಲ. ನಂದು ಒರಿಜಿನಲ್ ಬಾಡಿ, ಒಂದು ಒರಿಜಿನಲ್ ಬಾಡಿ. ಅದು ಮೂವಿ ಆಫರ್ ಎಷ್ಟೇ ಬರ್ಲಿ, ಇವನ್ನ ಜಿಮ್ ಕಳ್ಸಿ ಅಂದ್ರು ನಾನು ಸತ್ರು ಕಳ್ಸಲ್ಲ. ಆ ಮುಟ್ಟಾಳತನ ಕೆಲಸ ಮಾಡಲ್ಲ. ಯಾಕಂದ್ರೆ ಅವಾಗ್ಲೇ ಶೇಪ್ ಹೋಗೋದು ನೋಡಿ. ನನಗೆ ಹೊಟ್ಟೆನೂ ಬಂದಿಲ್ಲ, ಕೆನ್ನೆನೂ ಬಂದಿಲ್ಲ, ಕೈಯು ಇಷ್ಟಿಷ್ಟಪ್ಪ ಆಗಿಲ್ಲ, ಹಿಂಗೆಲ್ಲ ಹಿಂಗ್ ಆಗಿಲ್ಲ. ಯಾಕಂದ್ರೆ ನಾನು ಎಲ್ಗೂ ಹೋಗದೆ ಇರೋದಕ್ಕೆ ಒರಿಜಿನಲ್ ಬಾಡಿ ಹಿಂಗೆ ಇದೆ. ಅವರೆಲ್ಲ ನಾನು ಜಿಮ್ಗೆ ಹೋಗೋದವ್ರು ನೋಡ್ಬಿಟ್ಟಿದೀನಿ. ಫಸ್ಟ್ 6 ಪ್ಯಾಕ್, ಆಮೇಲೆ ಫುಲ್ ಫ್ಯಾಮಿಲಿ ಪ್ಯಾಕ್ ಆತರ ಆಗ್ತಾರೆ. ಅದರಿಂದ ನಾನು ಅವನು ಕಳ್ಸಲ್ಲ. ನೋಡಿ ಯಾವ ಶೇಪ್ ಅಲ್ಲಿ ಇದಾನೆ, ವಿ ಶೇಪ್ ಹಿಂದೆಯಿಂದ ನೋಡಿ. ಎಕ್ಸರ್ಸೈಸ್ ಇದ್ರೆ ಬ್ಲಡ್ ಲೈನ್ ಆತರ ಇದೆ. ಜನ ಹುಡುಗಿರಿಂದ ಬಿದ್ದಿದಾರಂತೆ ನಿಮ್ಗೆ. ಹೌದಾ? ನೋಡಕ್ ತುಂಬಾ ಚೆನ್ನಾಗಿದ್ದೀರಿ. ಎಷ್ಟ್ ಜನ ಹುಡುಗಿರೆಲ್ಲ ಬಿದ್ದಿದಾರೆ? ಏನ್ ಪ್ರಪೋಸ್ ಮಾಡ್ತಾರೆ, ಏನ್ ಹೇಳ್ತಾರೆ? ನಮ್ ತರ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅಪ್ಪ ನೋಡಿದ್ನೆ ಮದುವೆ ಮಾಡ್ಬೇಕು ಅಂತ ಆತರ ಅವ್ನಿಗೆ ಆ ಶೋಕಿ ಇಲ್ಲ. ಸಿಗರೇಟ್ ಸೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟ ಮಾತು ಹುಟ್ಟದಾಗಿಂದ ಬೈಯಕ್ ಬರಲ್ಲ. ಅಷ್ಟು ಮುದ್ದಾಗ್ ಸಾಕಿದೀನಿ. ಇವ್ನ ಹಿಂಗ್ ಹೊಡೆದು ಇಲ್ಲ, ಏಯ್ ಅಂತಾನು ಬೈದಿಲ್ಲ. 1 ದಿವಸ ಬೈಯ ಪ್ರಸಂಗ ಬಂದ್ಬಿಡುತ್ತೆ. ಏನ್ ಮಾಡೋದು, ಬೈಯಕ್ಕೆ ಬೈದ್ರೆ ಅಳ್ತಾನೆ ಅಂತ ಗೊತ್ತು. ಅದಕ್ಕೆ ಏನ್ ಮಾಡ್ತೀನಿ ಅಂತೀನಿ. ಕೆಮ್ಮಿದ್ಕೆ 1.5 ದಿವಸ ಹೇಳ್ತಾನೆ, ಅಯ್ಯೋ ಕೆಮ್ಮಿದ್ದು ನಾನು ಯಾಕೆ ಹೇಳ್ತಾ ಇದೀಯಾ ಅಂತ ಬಾಗ್ಲ ಹಾಕೊಂಡು ಒಳ್ಳೆ ಎದುರುಸೋ ತರ ಹೇಳ್ತಾನೆ. ಅಂದ್ರೆ ಏನೋ ಆಗ್ಬಿಟ್ಟ, ನಮ್ಮಪ್ಪ ಬೈದ್ಬಿಟ್ರು ಅಂತ. ನನ್ಗೆ ಏನ್ ಅನ್ಸುತ್ತೆ, ಕರಳು ಬೋಟಿ ಕಿತ್ಕೊಂಡ್ ನೋಡುದು, ಇನ್ನೊಂದ್ಸಲಿ ಕೆಮ್ಲೂಬಾರ್ದು ಅಂತ ಪ್ರೀತಿಯಿಂದ. ಅಲ್ಲಲ್ಲ, ಅವ್ನ್ ಅದು ಬೈದಂಗೆ. ಯಾಕಂದ್ರೆ ನಾನು ಅಷ್ಟು ಬೈದಿಲ್ಲ, ಕೆಮ್ಮಂಗೂ ಬೈದಿಲ್ಲ ಅಂತ. ಅಂದ್ರೆ ಮಗುವಿಂದ ಅವ್ನ ಅಷ್ಟು ಮುದ್ದಾಗಿ ಸಾಕಿದೀನಿ. ಇಷ್ಟುದ್ದಾಗಿದ್ದಾನೆ. ಮಗುವಿಂದ ಇಲ್ಲೇ ಮಲ್ಕೊಳ್ತಾ ಇದ್ದಿದ್ದು, ಇವಾಗ್ಲೂ ಇಲ್ಲೇ ಮಲ್ಕೊಳ್ಳೋದು. ಇವ್ನ್ ಮಲ್ಕೊಳ್ಳೋರ್ಗು ನನಗ್ ನಿದ್ದೆ ಬರಲ್ಲ. ಇವನ್ಗೆ ನಿದ್ದೆ ಬಂದ್ಮೇಲೆ ಸೈಡಿಗೆ ಮಲಗಿಸಿ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ನೀವು? ಕನ್ನಡ ಗೌಡಾಸ್ ಮೇಡಮ್ ನಾವು ಕನ್ನಡದವ್ರೆ. ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ. ಇವನ್ ಇಂಗ್ಲಿಷ್ ಬರುತ್ತೆ, ನನ್ಗೆ ಇಂಗ್ಲಿಷು ಬರಲ್ಲ. ಕನ್ನಡ ಹಿಂದಿ ಬಿಟ್ಟು ಯಾವ ಭಾಷೆನೂ ಬರಲ್ಲ ನಂಗೆ. ನಿಮ್ ಬಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಬಟ್ ಅವ್ರು ಏನು ಮೇಂಟೈನ್ ಮಾಡಿಲ್ಲ ಮೇಡಮ್, ಒರಿಜಿನಲ್. ಅಲ್ಲ ಸರ್, ಹೆಂಗೆ ವಾಕಿಂಗ್ ಹೋಗಲ್ಲ. ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ಕೆ ಅಲ್ಲಿ ಟಾಸ್ಕ್ ಕೊಡ್ತಾರೆ ಅನ್ಬಿಟ್ಟು 1 ದಿವಸ ವಾಕಿಂಗ್ ಸ್ಟಾರ್ಟ್ ಮಾಡ್ದೆ. ಹೋದ್ರೆ ಬೀದಿಲವರೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ರು, ನಾಚ್ಕೊಂಡ್ ಮನೆ ಒಳಗ್ ಬಂದ್ಬಿಟ್ಟೆ. ಆಮೇಲೆ ಮರದೇಸೆಯಿಂದ ಆಚೆ ಹೋಗ್ಲಿಲ್ಲ. ಅವತ್ತು ಮನೇಲಿ ಮೆಟ್ಲತ್ತದು ಇಳಿಯೋದು ಮಾಡಿದೆ. ಅದು 1 ದಿವಸ, 2 ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ಅಂದ್ರೆ 1 ದಿವಸ ವಾಕಿಂಗು, 1 ದಿವಸ ಮೆಟ್ಲ ತಿಳಿದಿದ್ದು, ಆಮೇಲೆ ಬೇಡ ನಮ್ಗೆ ಇದು ಯಾಕೋ ಸೆಟ್ ಆಗಲ್ಲ ಅಂತ ಇವನು ಜಿಮ್ಗೆ ಹೋಗ್ತೀನಿ ಇಂದ ಸತ್ರು ಕಳ್ಸಲ್ಲ ಅಂದೆ. ಯಾವ ಹೀರೋ ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ? ಅಂದ್ರೆ ಫಾಲೋ ಮಾಡ್ತೀನಿ ಅವ್ರನ್ನ ತುಂಬಾ. ಬಾಲಿವುಡ್ ಅಲ್ಲಿ ಋತಿಕ್ ರೋಷನ್ ಅಂದ್ರೆ ಇಷ್ಟ. ಕನ್ನಡದಲ್ಲಿ ಯಶ್ ಅವ್ರ ಇಷ್ಟನಾ? ಯಾಕೆ ಇಷ್ಟ ಆಗ್ತಾರೆ ಯಶ್ ಅವ್ರು? ಯಾಕಂದ್ರೆ ರೀಸೆಂಟ್ ಆಗಿ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ತುಂಬಾ ಕದರ್ ಆಗಿದ್ದಾರೆ. ಮೀಟ್ ಮಾಡಿದಿರಾ ಯಾವತ್ತಾರು? ಅಂಬರೀಶ್ ಅವ್ರ ಮಗನ್ ಮದ್ವೆಲ್ ಮೀಟ್ ಆಗಿದ್ದೀರಾ? ನೀವು ಮೀಟ್ ಆಗಿದ್ದೀರಾ? ಎಲ್ಲ ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅರಟೆ ಹೊಡಿತೀವಿ. ಯಾಕಂದ್ರೆ ನಾನು ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ, ನನಗೆ ಕ್ಲೋಸ್. ಅದರಿಂದ ಎಲ್ಲ ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಅವತ್ತು ಹೆಸರು ಹೇಳಲ್ಲ, ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು. ಕಾರಣ ಏನಂದ್ರೆ ಅಲ್ಲಿ ಬಂದವರೆಲ್ಲ ಹಿಂದಿಯವರು, ಕನ್ನಡದವ್ರು ಕಡಿಮೆ. ಕನ್ನಡದವ್ರು ಅಲ್ಲಿ ಬಂದವರು 20 ಜನ ಹೆಸರು ಹೇಳದ ಒಬ್ರು ಸೆಲೆಬ್ರಿಟಿ ಹತ್ರ ಫೋಟೋ ಹೊಡ್ಸ್ಕೊಂಡ್ರು. ಅವ್ರಿಗಿಂತ 10ರಷ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡ್ರು. ಯಾಕಂದ್ರೆ ಹಿಂದಿಯವ್ರಿಗೆ ಅಷ್ಟು ಜನಕ್ಕೂ ನಾವಿಬ್ರು ಗೊತ್ತಿತ್ತು. ಹಿಂದಿ ಅಂದ್ರೆ ಕನ್ನಡದಲ್ಲಿಗಿಂತ ಈ ಕಡೆ ಹಿಂದಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು. ವರ್ಲ್ಡ್ ಲೆವೆಲ್ ಮೇಡಮ್. ಈಗ ಬೇರೆಯವರು ಕರ್ನಾಟಕ ಲೆವೆಲ್, ನಾನು ಹೆಸರು ಹೇಳಲ್ಲ. ಅವ್ರು ಕರ್ನಾಟಕ ಫೇಮಸ್ ಇರ್ತಾರೆ, ಅಪ್ಪ ಅಂದ್ರೆ ತಮಿಳ್ನಾಡು, ಆಂಧ್ರ, ಒಂಚೂರು ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ಅಪ್ಪ ಇಷ್ಟ ಆಗ್ತಾರೆ? ಯಾವ ವಿಚಾರಗಳು ಅಪ್ಪನಲ್ಲಿ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ? ಅಪ್ಪನ ಬಗ್ಗೆ ಎಲ್ಲ ಇಷ್ಟ. ಅಣ್ಣ ತಮ್ಮನೇ ಅಂತಾರೆ. ಒಬ್ಬೊಬ್ರು ಟ್ವಿನ್ಸ್ ಅಂದಿದ್ದಾರೆ. ನಿಮ್ ತಮ್ಮ ಇರೋದೇ ಹೇಳಿಲ್ಲ ನಮ್ಗೆ, ಸುಳ್ಳು ಹೇಳಿದೀರಾ ಅಂತಾರೆ. ತಮ್ಮ ಇಲ್ಲ ಅಂತೀರಾ ಅಂತ. ಆ ತರನೇ ಬೆಳೆದಿದೀವಿ. ಆಮೇಲೆ ಅಷ್ಟೇ ಫ್ರೀ ಬಿಟ್ಟಿದೀನಿ. 1 ದಿವಸ ಓದ್ದ, ಬಿಟ್ಟ, ಕಾಲೇಜ್ಗೆ ಹೋದ, ಬಂದ, ರೂಮಲ್ಲಿ ಏನ್ ಮಾಡ್ತಿದ್ಯಾ, 1 ದಿವಸ ಗದ್ರಿ ಕೇಳಿದಿನ ಇಲ್ಲ ಹಂಗೆ ಕೇಳಿದಿನ ಕೇಳಿ. ಯಾಕಂದ್ರೆ ನಮ್
ತಂದೆ ನನ್ನ ಓದು ಅಂದ್ಬಿಟ್ಟು ನನ್ ಲೈಫ್ ಹಾಳು ಮಾಡ್ಬಿಟ್ರು. ಅದೇ 80% ತೆಗಿತಾ ಇದ್ದವನ್ನ 35% ಬರ್ಸಿದ್ರು. ಇವ್ನು 35% ತೆಗಿತಾ ಇದ್ದವನ್ನ 70% ಬರ್ಸ್ದೆ ಬೈದೇನೆ. ಓದೋದು ಕೇಳಲ್ಲ, ಮಾರ್ಕ್ಸ್ ಕಾರ್ಡ್ ಕೇಳಲ್ಲ. ಅವ್ರ ಟೀಚರ್ಸ್ ಪೇರೆಂಟ್ ಮೀಟಿಂಗ್ ಇದ್ರು ನಾನೇ ಅವಾಯ್ಡ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಹೋದ್ರೆ ಅವ್ರ ಕಂಪ್ಲೇಂಟ್ ಹೇಳಿದ್ರೆ ಇವ್ನ್ ಡಲ್ ಆಗ್ಬಿಡ್ತಾನೆ, ನಾನೇ ಹೋಗಲ್ಲ. ಆ ತರ ಅವ್ನ ಸಾಕಿದೀನಿ. ಅಂದ್ರೆ ಫುಲ್ಲು ಫ್ರೀ ಬಿಟ್ಟಿದೀನಿ. ಒಂದ್ ಬ್ಯಾಡ್ ಹ್ಯಾಬಿಟ್ ಕಲ್ತಿಲ್ಲ, ಒಂದ್ ಕೆಟ್ಟ ಇದು ಕಲ್ತಿಲ್ಲ. ಅವನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ತಗೊಂಡಿದ್ದಾನೆ. ಆಮೇಲೆ ಫ್ಯಾಷನ್ ಶೋ ಅಲ್ಲಿ ಹೋಗಿದ್ ಕಡೆ ಎಲ್ಲ, ಇಂಟರ್ ಕಾಲೇಜು ಎಲ್ಲಾ ಕಾಲೇಜ್ ಹೋಗಿದ್ ಕಡೆ ಅವನು ಶೋ ಸ್ಟಾಪರ್ ಆಗೇ ಮಾಡೋದು. ನಾರ್ಮಲ್ ಮಾಡೆಲ್ ಆಗಿ ವಾಕ್ ಮಾಡಲ್ಲ, ಅಂದ್ರೆ ಎಲ್ಲಾ ಮಾಡೆಲ್ ಆಗಿ ಫೈನಲ್ ಆಗಿ ಶೋ ಸ್ಟಾಪರ್ ಬರ್ತಾರಲ್ಲ ಆ ತರನೇ ವಾಕ್ ಮಾಡೋದು. ಅವಾಗ ವಿಸಿಲ್ಗಳು ಬರುತ್ತೆ, ಅದರಲ್ಲಿ ಹುಡುಗಿರ್ದು ವಿಸಿಲ್ಗಳು ಇಡೀ ಕಾಲೇಜಲ್ಲಿ 99% ಹುಡುಗಿರು ಹರ್ಷ ಅಂದ್ರೆ ಬರೀ ಇವನ್ ವಾಯ್ಸೇ ಕರೀತಾರೆ. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ, ಫಾಲೋವರ್ಸ್ ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ, ಹುಡುಗಿರ್ ಫ್ಯಾನ್ಸ್ ಇವ್ನ್ಗೆ ಸಾಯ್ತಾರೆ. ಅದನ್ನ ನಾನು ಹೇಳಿದೀನಿ. ಮೊನ್ನೆ ಯಾರೋ ಇವ್ನ್ ಇನ್ಸ್ಟಾಗ್ರಾಮ್ ತಕೊಂಡ್ ಹಾಕಿರೋದಕ್ಕೆ 2,000 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಟ್ರೋಲ್ ಆಗ್ತಾ ಇದೆ. ಅದ್ರಲ್ಲಿ 11,000 10,000 ಇತ್ತು, ಈಗ 12,000 ಆಗಿದೆ. ಅವರಿಂದ ಒಳ್ಳೇದಾಗ್ತಾ ಇದೆ. ಇಂಥವ್ರಿಂದ ನನ್ಗೆ ಇನ್ನ ತುಂಬಾ ಒಳ್ಳೇದಾಗುತ್ತೆ. ಇನ್ನ ಟ್ರೋಲ್ ಮಾಡಿ. ನೀನು ಮನೆ ಬಗ್ಗೆ ತೋರಿಸ್ತಾ ಇದ್ರಿ ನೀವು ತುಂಬಾ ಈ ಕಡೆ ಮಗನ್ನ ಹೆಲ್ಪ್ ಏನಾದ್ರು ನಡೆಯತ್ತಾ? ಅಂದ್ರೆ ಅವ್ರು ಹೆಲ್ಪ್ ಮಾಡ್ತಾರ ನಿಮ್ಗೆಲ್ಲ? ಅವ್ನಿಗೆ ಎಲ್ಲಾ ಹೇಳ್ಕೊಟ್ಬಿಟ್ಟಿದೀನಿ ನಂತರನೇ. ಆದ್ರೆ ನಾನು ಹೇಳಿದ್ನ ಮಾಡ್ತಾನೆ. ಆದ್ರೆ ನನ್ಗೆ ಹೊಟ್ಟೆ ಉರಿಯುತ್ತೆ ಅವ್ನ ಕೈಲಿ ಮಾಡ್ಸಕ್ಕೆ. ಅದರಿಂದ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತೀನಿ. ಕಸ ಗುಡ್ಸು, ಅದೊಂದ್ ಚೂರು ಇದ್ ಮಾಡು, ಇದೊಂದ್ ಚೂರು ಒರ್ಸು ಅಂತ ಹೇಳ್ತೀನಿ. ಎಲ್ಲಾ ಮಾಡ್ತಾನೆ. ಅವೆಲ್ಲ ಏನಿಲ್ಲ. ಯಾಕಂದ್ರೆ ನಾವು ಬರ್ತು ತಗ್ಗಿ ಬಗ್ಗಿ ನಡಿಬೇಕು, ಕಲ್ಚರ್ ಆಗಿರ್ಬೇಕು. ಆಮೇಲೆ ಅಡಿಗೆನು ಒಂದ್ ಲೆವೆಲ್ಗೆ ಅವ್ನಿಗೆ ಹೇಳ್ಕೊಟ್ಟಿದೀನಿ. ಅಡಿಗೆನು ಕಾಲ್ ಭಾಗ ಬರುತ್ತೆ. ಸಿಗರೇಟ್ ಸೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಕೆಟ್ಟ ಮಾತು ಹುಟ್ಟದಾಗಿಂದ ಬೈಯಕ್ ಬರಲ್ಲ. ಕೆಮ್ಮಿದ್ಕೆ 1.5 ದಿವಸ ಹೇಳ್ತಾನೆ, ಅಯ್ಯೋ ಕೆಮ್ಮಿದ್ದು ನಾನು ಯಾಕೆ ಹೇಳ್ತಾ ಇದೀಯಾ ಅಂತ ಬಾಗ್ಲ ಹಾಕೊಂಡು ಒಳ್ಳೆ ಎದುರುಸ ತರ ಹೇಳ್ತಾನೆ. 2 ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ಅಂದ್ರೆ 1 ದಿವಸ ವಾಕಿಂಗು, 1 ದಿವಸ ಮೆಟ್ಲ ತಿಳಿದಿದ್ದು. ಆಮೇಲೆ ಬೇಡ ನಮ್ಗೆ ಯಾಕೋ ಸೆಟ್ ಆಗಲ್ಲ ಅಂತ ಇವನು ಜಿಮ್ಗೆ ಹೋಗ್ತೀನಿ ಅಂತ ಸತ್ರು ಕಳ್ಸಲ್ಲ ಅಂತ. ಎಸ್, ನಮ್ ಜೊತೆಗೆ ಇವಾಗ ಕಾರ್ಯಕ್ರಮದಲ್ಲಿ ಸತೀಶ್ ಕ್ಯಾಡಮ್ ಅವರ ಮಗ ಹರ್ಷ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಹರ್ಷ. ಹಲೋ, ಹಾಯ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೋಡಕ್ಕೂ ಸೂಪರ್ ಆಗಿದ್ದೀರಾ. ಥ್ಯಾಂಕ್ ಯು. ಅದಕ್ಕೆ ಅನ್ಸುತ್ತೆ ನಿಮ್ ಡ್ಯಾಡಿ ಹೇಳ್ತಾ ಇದ್ರು ಎಲ್ಲಾ ವಿಡಿಯೋದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗ್ತಾ ಇದೆ ಅದು. ಅಂದ್ರೆ ನಂಬರ್ 2 ಇಂಡಿಯಾದ ನಂಬರ್ 2 ಹೀರೋ ಆಗಿ ಮಾಡ್ಬೇಕು ಅಂತ ಹೇಳಿ. ಏನ್ ಹೇಳ್ತೀರಾ ಅದಕ್ಕೆ? ಐ ಮೀನ್ ಆಫ್ ಕೋರ್ಸ್ ಐ ವಿಲ್ ಮೇಕ್ ಮೈ ಡ್ಯಾಡ್ ಪ್ರೌಡ್. ಸೊ ನೋಡೋಣ ಹೆಂಗ್ ಹೋಗುತ್ತೆ ಅಂತ. ಡೆಬ್ಯೂ ಫಿಲ್ಮ್ ಮಾಡೋಣ, ಲೆಟ್ಸ್ ವರ್ಕ್ ಆನ್ ಇಟ್. ಓಕೆ, ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಿದ್ದೀರಾ? ಹೀರೋ ಆಗಕ್ಕೆಲ್ಲ ತಯಾರಿಗಳು ಮಾಡ್ಕೊಳ್ತಿರ್ತಾರೆ ಯೂಶಲಿ. ಆ ತರದ್ ಏನಾದ್ರು ತಯಾರಿಗಳು ಮಾಡ್ಕೊಳ್ತಿದ್ದೀರಾ? ಸದ್ಯಕ್ಕೇನು ಇಲ್ಲ. ಕಾಲೇಜ್ ಮುಗ್ಸೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ರೆ ಕಾಲೇಜ್ ಲೈಫ್ ರೂನ್ ಆಗುತ್ತೆ ಅಂತ. ಸೊ ಕಾಲೇಜ್ ಮುಗ್ದ ಮೇಲೆ ಎಲ್ಲ ಪ್ರಿಪರೇಷನ್ ಮಾಡಿ ಡೆಬ್ಯೂ ಫಿಲ್ಮ್ ಮಾಡೋಣ. ಓಕೆ, ಅಪ್ಪ ಹೇಳ್ತಿದ್ರು ಡಿಗ್ರಿ ಫೇಲ್ ಆದ್ರೆ ಅಂತ. ಫೇಲ್ ಆಗ್ತೀರಾ, ಪಾಸ್ ಆಗ್ತೀರಾ? ಪಾಸ್ ಆದ್ರೆ ಪಾಸ್ ಆದ್ಮೇಲೆ ಎಲ್ಲ ಫೇಲ್ ಆದ ತಕ್ಷಣ. ಸೊ ಓಕೆ, ಹೇಗೆ ಸ್ಕೂಲ್, ಯಾವ ಸ್ಕೂಲಲ್ಲಿ ಓದಿದ್ದು? ಯಾಕಂದ್ರೆ ನಾನು ನಿಮ್ದು ಒಂದು ಇದನ್ನ ನೋಡ್ತಾ ಇದ್ದೆ, ಬರೀ ಎಲೆಕ್ಷನ್ಗೆನೆ ನಿಮ್ ಡ್ಯಾಡಿ ಫುಲ್ಲು ಒಂಥರ ಪಬ್ಲಿಸಿಟಿಗೋಸ್ಕರನೇ ಒಂದ್ ಲೀಡರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪ್ರಚಾರಕ್ಕೆ ಒಂದು ಇದನ್ನ ಪೋಸ್ಟರ್ ರೆಡಿ ಮಾಡಿದ್ರು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನಥಿಂಗ್ ಸ್ಪೆಷಲ್. ಸ್ಕೂಲ್ ಅಲ್ಲಿ ಸುಮ್ನೆ ಒಂದ್ ಸ್ಕೂಲ್ ಎಲೆಕ್ಷನ್ ಇದ್ದಾಗ ಏನೋ ಒಂದ್ ಪೋಸ್ಟರ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಎಲೆಕ್ಷನ್ ಟೈಪ್ಸ್ ಇತ್ತು, ಅದಕ್ಕೆ. ಸೊ ಹಾಗೆ ನಿಮ್ಮನ್ನ ಯಾರಾದ್ರೂ ಗುರುತಿಸ್ತಾರ? ನಿಮ್ ಡ್ಯಾಡಿ ಜೊತೆಗೆಲ್ಲ ಹೋದಾಗ ನೀವು ಸತೀಶ್ ಅವರ ಮಗ ಆ ತರದೆಲ್ಲ ಹೌದೌದು, ತುಂಬಾ ಗುರುತಿಸ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅವಾಗ? ವೆರಿ ಪ್ರೌಡ್ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಅಪ್ಪನಿಂದ ನನ್ನನ್ನು ಗುರುತಿಸ್ತಾರಲ್ಲ, ಅದಕ್ಕೆ. ಓಕೆ, ಹೇಗೆ ಹರ್ಷ ಅವರು ಸ್ಟಡೀಸ್ ಅಲ್ಲೆಲ್ಲ ಹೇಗೆ? ಸ್ಟಡೀಸ್ ಅಲ್ಲಿ ನಾಟ್ ದಟ್ ಸ್ಪೆಷಲ್. ಹೆಂಗೋ ಪಾಸ್ ಆಯ್ತದನಿ. ಫೇಲ್ ಆದ್ರೆ ಗೊತ್ತಲ್ವಾ, ಆಕ್ಟರ್ ಆಗೋದಷ್ಟೇ. ಓಕೆ, ಫೇಲ್ ಆದ್ರೆ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ರೆ. ಹೌದು. ಪಾಸ್ ಆದ್ರೆ ಏನ್ ಮಾಡ್ತೀರಾ ಹಾಗಾದ್ರೆ? ಪಾಸ್ ಆದ್ರೆ ಓದ್ತಾರದನ್ನ ನೆಕ್ಸ್ಟ್ ಇಯರ್, ಮತ್ತೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಹಂಗೆ. ಎಲ್ರಿಗೂ ಒಂದ್ ಕನ್ಸಿರತ್ತಲ್ಲ, ಈ ತರದ್ ಏನಾದ್ರು ಆಗ್ಬೇಕಪ್ಪ, ಏನಾದ್ರು ಅಚೀವ್ ಮಾಡ್ಬೇಕು ಅಂತ. ಆ ತರದ್ ಏನಾದ್ರು ಹರ್ಷನ್ ಕನ್ಸಿದನ? ಅದಕ್ಕೆ ನಂಗೆ ಆಕ್ಟರ್ ಆಗ್ಬೇಕಂತಾನೆ. ಯಾಕಂದ್ರೆ ಚಿಕ್ಕವನಿದ್ದಾಗಿಂದಾನೆ ನಮ್ಮ ಅಪ್ಪ ನಾನ್ ಆಕ್ಟರ್ ಆಗ್ಬೇಕಂತಾನೆ ಇದ್ರು. ಸೊ ವೆನ್ ಐ ವಾಸ್ ಅ ಕಿಡ್ ನನ್ನ ಮೈಂಡ್ ಅಲ್ಲಿ ಬೇರೆ ಏನೂ ಇರ್ಲಿಲ್ಲ, ಆಕ್ಟರ್ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಸೊ ಅದಕ್ಕೆ ಆಕ್ಟರ್ ಆಗ್ಬೇಕಂತ. ಸೊ ಫೇವ್ರೆಟ್ ಆಕ್ಟರ್, ಇವ್ರನ್ನ ನಾನು ಫಾಲೋ ಮಾಡ್ತೀನಿ, ಇವರಲ್ಲಿ ಈ ವಿಚಾರಗಳು ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಯಾವ್ದು? ಸೊ ಬಾಲಿವುಡ್ ಅಲ್ಲಿ ರಿತಿಕ್ ರೋಷನ್ ಆಬ್ವಿಯಸ್ಲಿ. ಯಾಕಂದ್ರೆ ಹೈಟ್ ನೋಡಿದಿರ, ಪರ್ಸನಾಲಿಟಿ ನೋಡಿದಿರ, ಡ್ಯಾನ್ಸ್ ನೋಡಿದಿರ, ಆಪ್ಸ್ ನೋಡಿದಿರ. ಕನ್ನಡ ಅಲ್ಲಿ ಯಶ್ ಅವ್ರ ಮೂವಿ ನೋಡಿದಿರ. ಅವ್ರ ಕದರನೇ ಬೇರೆ ಇದೆ. ದಟ್ ಸ್ಟೈಲ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಓಕೆ, ನೀವ್ ಎಷ್ಟು ಜನ ಹೀರೋಗಳನ್ನ ಮೀಟ್ ಮಾಡಿದೀರಾ? ಅಪ್ಪನ ಜೊತೆ ಹೋದಾಗ ತುಂಬಾ ಹೀರೋಗಳನ್ನು ಮೀಟ್ ಮಾಡಿದ್ದೀನಿ. ಅವರು ನಿಮ್ಮನ್ನ ಕಾರ್ಯಕ್ರಮಗಳಿಗೆಲ್ಲ ಕರ್ಕೊಂಡು ಹೋಗ್ತಾರ? ಹೌದು. ಓಕೆ, ಯಾಕೆ ಇಷ್ಟು ಬೇಗ
ಬಿಗ್ ಬಾಸ್ ಇಂದ ಹೊರಗ್ ಬರೋಕ್ ಕಾರಣ ಆಯ್ತು ಅನ್ಸುತ್ತೆ? ಏನ್ ರೀಸನ್ ಇರ್ಬೋದು? ಅದ್ ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ, ಅದ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ಫೈನ್. ಅಪ್ಪಂಗ್ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಹೋದ್ಮೇಲೆ ಹಿ ವಾಂಟೆಡ್ ಟು ಕಮ್ ಬ್ಯಾಕ್, ಯಾಕಂದ್ರೆ ನಿದ್ದೆ ಸರಿಯಾಗಿ ಮಾಡ್ತಿರ್ಲಿಲ್ಲ, ಮತ್ತೆ ಊಟನೂ ಸರಿಯಾಗಿ ತಿಂತಿರ್ಲಿಲ್ಲ. ಸೊ ಹಿ ವಾಂಟೆಡ್ ಟು ಕಮ್ ಬ್ಯಾಕ್. ಸೊ ಅವ್ರು ವಾಪಸ್ ಬರ್ಬೇಕಂದ್ರೆ ನಾವೇನ್ ಬೇಡ ಅನ್ನೋದು. ಅಪ್ಪನ್ನ ಬಿಟ್ಟಿರೋದು ತುಂಬಾ ಕಷ್ಟ ಆಯ್ತಾ? ಹೌದು, ಸ್ವಲ್ಪ ಸ್ಟಾರ್ಟಿಂಗ್ ಹೋದಾಗ ಮಿಸ್ ಮಾಡ್ಕೊಂಡೆ, ನಿದ್ದೆ ಮಾಡಕ್ ಆಗಿಲ್ಲ, ಯಾಕಂದ್ರೆ ನಾನು ಅಪ್ಪನ ಜೊತೆ ಮಲ್ಕೊಳ್ಳೋದು. ಸೊ ದಿನ ಅಪ್ಪನ ಜೊತೆ ಮಲ್ಕೊಳ್ಳೋದು. ಅಪ್ಪ ಹೋದ್ಮೇಲೆ ಒಬ್ನೇ ಮಲ್ಕೋಬೇಕಾಯ್ತು. ಸೊ ಅದಕ್ಕೆ ನಿದ್ದೆ ಬರ್ಲಿಲ್ಲ ಸ್ವಲ್ಪ ದಿವಸ, ಆದ್ರೆ ಸ್ಲೋಲಿ ಅಡ್ಜಸ್ಟ್ ಆದೆ. ಓಕೆ, ಅಪ್ಪನ್ನ ಬಿಟ್ಟಿರೋದು ತುಂಬಾ ಕಷ್ಟ ಆಯ್ತು ನಿಮಗೆ ಇನಿಷಿಯಲ್ ಅಲ್ಲಿ. ಬಟ್ ಆದ್ರೆ ಅವರು ಬಿಗ್ ಬಾಸ್ ಮನೇಲಿ ಅಷ್ಟೊಂದು ಅಂದ್ರೆ ಒಂಥರ ಆಕ್ಟಿವ್ ಇರ್ಲಿಲ್ಲ ಅನಿಸ್ತು. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಐ ಮೀನ್ ಆಕ್ಟಿವ್ ಇರ್ಲಿಲ್ಲ, ಅವ್ರು ನಾನು ನೋಟಿಸ್ ಮಾಡಿದ್ದೀನಿ. ಏನಾದ್ರು ಮಾತಾಡೋದು ಇಲ್ಲಿ ಮಾತಾಡೋಷ್ಟಲ್ಲಿ ಮಾತಾಡ್ಲಿಲ್ಲ ಅನಿಸ್ತು ನನಗೆ. ಡ್ಯಾಡ್ ಏನಾದ್ರು ಮಾತಾಡೋದು ಬೇರೆಯವ್ರು ಇನ್ಸ್ಟೆಂಟ್ ಆಗಿ ಟಾಂಗ್ ಕೊಡ್ತಿದ್ರು. ಸೊ ಅದಕ್ಕೆ ಸ್ವಲ್ಪ ಬೇಡ ಅಂತ ಕಡಿಮೆ ಮಾತಾಡ್ತಿದ್ರು. ಅಪ್ಪ ಹೇಳ್ತಾ ಇದ್ರು, ನನ್ನನ್ನೆಲ್ಲರೂ ಜೂನಿಯರ್ ಅಮೀರ್ ಖಾನ್ ಅಂತಾನೆ ಹೇಳ್ತಿದ್ರು, ಆ ತರನೇ ಹೇಳ್ತಿದ್ರು. ತುಂಬಾ ಜನ ಹುಡುಗಿರಿ ಫ್ಯಾನ್ಸ್ ಇದ್ರು ಅಂತ ಹೇಳಿ. ಅವ್ರು ನೋಡಿದ್ರೆ ನಿಮಗೆ ಅಮೀರ್ ಖಾನ್ ಅಂತ ಅನ್ಸುತ್ತಾ? ಯಾಕಂದ್ರೆ ತುಂಬಾ ಜನ ಟ್ರೋಲ್ ಮಾಡ್ತಿದ್ದಾರೆ. ಅಂದ್ರೆ ನೀವು ನೋಡಿದೀರಾ ಟ್ರೋಲ್ಸ್ ಎಲ್ಲ ನೋಡಿದೀರಾ? ಆಫ್ ಕೋರ್ಸ್. ಆಕ್ಚುಲಿ ಟು ಬಿ ಆನೆಸ್ಟ್, ನಾನು ಕಾಲೇಜ್ ಲೆಕ್ಚರ್ ನಡೆಯುವಾಗ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಎಲ್ಲ ನಾನೇ ರೀಲ್ಸ್ ನೋಡಿದ್ದೀನಿ, ನಾನೇ ನೋಡ್ಕೊಂಡು ನಾನೇ ನಕ್ಕಿದ್ದೀನಿ. ಅದನ್ನೇನು ನೆಗೆಟಿವ್ ಆಗಿ ತಗೊಂಡಿಲ್ಲ? ಏನಪ್ಪಾ ನೆಗೆಟಿವ್ ಆಗಿ ಏನು ತಗೊಂಡಿಲ್ಲ. ಎಷ್ಟು ಒಳ್ಳೆ ಮಾತ್ರ ಸ್ವಲ್ಪ ನೆಗೆಟಿವಿಟಿ ಇದ್ದೇ ಇರುತ್ತೆ. ಸೊ ಇಟ್ಸ್ ಫೈನ್, ನಾಟ್ ಎ ಪ್ರಾಬ್ಲಮ್. ಅಂದ್ರೆ ನೆಗೆಟಿವ್ ಇದ್ದೇ ಇರತ್ತೆ, ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋದು. ಹೌದು. ಏನು ಅಪ್ಪಂಗೆಲ್ಲ ಹುಡುಗಿರ್ ಫ್ಯಾನ್ಸ್ ಎಲ್ಲ ಜಾಸ್ತಿನಾ? ಈಗ್ಲೂ ಯಾರಾದ್ರೂ ಅಪ್ಪಂಗೆಲ್ಲ ಮೆಸೇಜ್ ಮಾಡ್ತಾರ? ಐ ಮೀನ್ ಅಪ್ಪನ್ ಮೆಸೇಜ್ ಎಲ್ಲ ನಾನ್ ನೋಡೋದಿಲ್ಲ, ಅದನ್ನ ಅವರಿಗೆನೆ ಕೇಳ್ಬೇಕು. ಅದೆಲ್ಲ ನೀವು ನೋಡಲ್ಲ? ನಿಮಗೆ ಎಷ್ಟು ಜನ ಮೆಸೇಜ್ ಮಾಡ್ತಾ ಇದಾರೆ? ಓಕೆ, ಈಗ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಇದಾರೆ ಅಂತ ಹೇಳ್ತಿದ್ರು ಅವರು. ಐ ಮೀನ್ ಇದಾರಾ? ತುಂಬಾ ಜನ ಇದಾರಾ? ಇರ್ಬೋದು. ಕಾಂಪ್ಲಿಮೆಂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಕಾಂಪ್ಲಿಮೆಂಟ್ ಸಿಗುತ್ತೆ. ಏನಂತ ಕಾಂಪ್ಲಿಮೆಂಟ್ ಮಾಡ್ತಾರೆ? ಕ್ಯೂಟ್ ಆಗಿದೆ, ಚೆನ್ನಾಗಿದೆ ಅಂತ. ನಾರ್ಮಲ್, ನಿಮ್ಗೆ ಗೊತ್ತಿಲ್ಲ. ಓಕೆ, ಏನು ಫಿಟ್ನೆಸ್ ಎಲ್ಲ ಅಪ್ಪ ಹೇಳ್ತಾ ಇದ್ರು, ನಾವು ಜಿಮ್ಗೆ ಹೋಗಲ್ಲ, ಏನು ಇಲ್ಲ, ನ್ಯಾಚುರಲ್ ಆಗಿ ಬಾಡಿ ಮೇಂಟೈನ್ ಮಾಡ್ತೀವಿ ಅಂತ. ಪಾಸಿಬಲ್ ಅದೆಲ್ಲ ನ್ಯಾಚುರಲ್ ಆಗಿ? ಹೌದು, ಪಾಸಿಬಲ್. ನಾನು ಜಿಮ್ಗೆ ಹೋಗಲ್ಲ, ಎಲ್ಲ ನ್ಯಾಚುರಲ್. ಸೊ ಮೋಸ್ಟ್ ಆಫ್ ಇಟ್ ಇಸ್ ಜೆನೆಟಿಕ್ಸ್, ಟು ಬಿ ಆನೆಸ್ಟ್. ಅಪ್ಪನ್ ಜೆನೆಟಿಕ್ಸ್ ಅಲ್ವಾ, ಅದಕ್ಕೆ. ಓಕೆ, ಅಂದ್ರೆ ಅಮ್ಮನ್ನ ಯಾವಾಗಾದ್ರೂ ಮಾತಾಡ್ಸೋದು ಟ್ರೈ ಮಾಡಿದೀರಾ? ಹೇಗೆ ಅಮ್ಮನ ಬಗ್ಗೆ ಏನೋ ಅಷ್ಟು ನಿಮಗೆ ಗೊತ್ತು ಇಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನು ಇದನ್ನು ಇಲ್ಲ, ಇನ್ಫಾರ್ಮೇಶನ್ ಇಲ್ಲ. ಅವ್ರು ಯಾವತ್ತಾದ್ರೂ ನಿಮ್ಮನ್ನ ಮಾತಾಡ್ಸಕ್ ಟ್ರೈ ಮಾಡಿದಾರ? ಇಲ್ಲ. ಯಾಕಂದ್ರೆ ಯೂಶಲಿ ಅಂದ್ರೆ ಮಕ್ಳಿಗೆ ಅಮ್ಮ ಜಾಸ್ತಿ ಕನೆಕ್ಷನ್ ಇರ್ತಾರೆ, ಆಮೇಲೆ ಅವ್ರಿಬ್ರು ಒಂದ್ ಮಾಡ್ಬೇಕು ಅನ್ನೋ ಆ ತರದ್ದೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಆ ತರದ್ ಏನಾದ್ರು ಪ್ರಯತ್ನಗಳನ್ನ ನಿಮಗೆ ಮಾಡ್ಬೇಕು ಅನ್ಸಿದನಾ ಹೇಗೆ ಅಂತ? ಇಲ್ಲ, ಏನು ಇಲ್ಲ. ಓಕೆ, ಎನಿವೇ ಆಶಾ, ನೀವು ಏನಾದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೋದ್ರೆ ನೀವ್ ಯಾವ ರೀತಿಯಾಗಿ ಪ್ರಿಪೇರ್ ಆಗಿ ಹೋಗ್ತೀರಾ? ನಾನು ಪ್ರಿಪೇರ್ ಆಗಿ ಹೋಯ್ತೀನಿ. ಡ್ಯಾಡ್ ಹೋಗೋ ಮುಂಚೆ ಎಲ್ಲಾ ಸೀಸನ್ಸ್ ಕೂತ್ಕೊಂಡಿದ್ದಾರೆ, ನಾನು ಸ್ವಲ್ಪ ನೋಡ್ಬಿಟ್ಟು ಪ್ರಿಪೇರ್ ಆಯ್ತೀನಿ. ಸೊ ಅಲ್ಲಿ ಹೋದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೀಸನ್ ಟು ಸೀಸನ್. ಸೊ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಸೊ ಏನ್ ಬರುತ್ತೆ ನೋಡೋಣ ಹೋದ್ರೆ. ಥ್ಯಾಂಕ್ ಯು ವರ್ಷ ಅವರ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ. ಥ್ಯಾಂಕ್ಸ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರಿ ಸುಮನ್ ಟಿವಿ ಕನ್ನಡ.